ಎಲ್ಲರಿಗೂ ನಮಸ್ಕಾರ. ಈ ವೃಷಭ ರಾಶಿಯವರು ಈ ವರ್ಷ ಮಿಶ್ರ ಫಲಿತಾಂಶನ ಅನುಭವಿಸಿದ್ದೀರಾ. ಹಾಗೆಯೇ ಕಳೆದ ತಿಂಗಳು ಈ ವೃಷಭ ರಾಶಿಯವರು ತುಂಬ ಅಂದರೆ ತುಂಬಾ ಕಷ್ಟನೂ ಕೂಡ ಅನುಭವಿಸಿದ್ದೀರಾ. ಗುರುಬಲ ಈ ವೃಷಭ ರಾಶಿಯವರಿಗೆ ಇತ್ತು, ಆದರೆ ಕಳೆದ ತಿಂಗಳು ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬಂದಾಗ ಈ ವೃಷಭ ರಾಶಿಯವರು ಗುರುಬಲನ ಕಳ್ಕೊಂಡಿದ್ರು. ಇದರಿಂದ ಇವರು ಸಾಕಷ್ಟು ರೀತಿಯಾದಂತಹ ಏರುಪೇರನ್ನು ತಮ್ಮ ಜೀವನದಲ್ಲಿ ನೋಡಿದ್ರು. ಇಂತಹ ವೃಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳು 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತೆ? ಈ ಡಿಸೆಂಬರ್ ತಿಂಗಳಲ್ಲಿ ಈ ವೃಷಭ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರುತ್ತೆ, ಈ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ವೃಷಭ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ವೃಷಭ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ವೃಷಭ ರಾಶಿಯವರ ಡಿಸೆಂಬರ್ ತಿಂಗಳ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಗುರು ಈ ರಾಶಿಯವರಿಗೆ ಧನಸ್ಥಾನದಲ್ಲಿ ಲಾಭಾಧಿಪತಿಯಾಗಿರೋದ್ರಿಂದ ಅತಿಯಾದಂತಹ ಧನಲಾಭ ಅನ್ನೋದು ಈ ಡಿಸೆಂಬರ್ ತಿಂಗಳಲ್ಲಿ ಆಗುತ್ತೆ. ಈ ವರ್ಷದ ಕೊನೆಯ ತಿಂಗಳಲ್ಲಿ ನಾವು ಬಂದು ತಲುಪಿದ್ದೀವಿ. ಹಾಗೆಯೇ ಈ ವರ್ಷದ ಕೊನೆಯ ತಿಂಗಳಲ್ಲಿ ಈ ವೃಷಭ ರಾಶಿಯವರಿಗೆ ಗುರು ಧನಸ್ಥಾನದಲ್ಲಿ ಲಾಭಾಧಿಪತಿಯಾಗಿ ಬಂದಿರೋದ್ರಿಂದ ನೀವು ಖಂಡಿತವಾಗಿಯೂ ಕೂಡ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆನ ಅನುಭವಿಸಲ್ಲ. ನಿಮಗೆ ಹಣ ಯಾವಾಗ ಬೇಕು ಆ ಸಮಯಕ್ಕೆ ಕರೆಕ್ಟಾಗಿ ನಿಮಗೆ ಹಣ ನಿಮ್ಮ ಕೈ ಸೇರುತ್ತೆ. ಇನ್ನು ಶುಕ್ರ ಮತ್ತು ಬುಧನಿಂದ ಮದುವೆ ಆಗೋಕ್ಕೆ ಇದು ಸಕಾಲವಾಗಿರುತ್ತೆ. ಶುಕ್ರ ಮತ್ತು ಬುಧ ಗ್ರಹ ಇಬ್ಬರೂ ಕೂಡ ಒಟ್ಟಿಗೆ ವೃಷಭ ರಾಶಿಯಲ್ಲಿ ಇರೋದ್ರಿಂದ ನೀವೇನಾದರೂ ಮದುವೆ ಆಗಬೇಕು, ನನಗೆ ಒಳ್ಳೆ ವಧು ಅಥವಾ ವರ ಬೇಕು ಅಂತ ಏನಾದರೂ ಹುಡುಕಾಡ್ತಿದ್ರೆ, ತುಂಬ ವರ್ಷಗಳಾಯಿತು ನನಗೆ ಮದುವೆನೇ ಆಗ್ತಿಲ್ಲ, ಎಷ್ಟು ಹುಡುಕಿದ್ರೂ ಸಾಕಾಗೋಯ್ತು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ, ನೀವೇನಾದರೂ ಸ್ವಲ್ಪ ಪ್ರಯತ್ನ ಮಾಡಿ ಖಂಡಿತವಾಗಿಯೂ ಕೂಡ ಒಳ್ಳೆ ವರ ಒಳ್ಳೆ ವಧು ಸಿಕ್ಕಿ ಸಡನ್ನಾಗಿ ನಿಮಗೆ ಮದುವೆ ಆಗುವಂತಹ ಭಾಗ್ಯ ಬರುತ್ತೆ. ಇನ್ನು ಶುಕ್ರ ಮತ್ತು ಬುಧನಿಂದ ತುಂಬ ಅಂದರೆ ತುಂಬಾ ಯೋಗನ ನೀವು ಈ ತಿಂಗಳಲ್ಲಿ ಕಾಣ್ತೀರಾ. ಶುಕ್ರ ಗ್ರಹ ಮತ್ತು ಬುಧ ಗ್ರಹ ಇಬ್ಬರು ಒಟ್ಟಿಗೆ ಸೇರಿಕೊಂಡು ನಾನು ನಿಮ್ಮ ಜೊತೆ ಇರ್ತೀನಿ, ನೀನೇ ಮಾಡಿದ್ರು ಕೂಡ ನಿನಗೆ ಒಳಿತು ಮಾಡ್ತೀನಿ ಅಂತ ಆಶೀರ್ವದಿಸ್ತಿದ್ದಾರೆ. ಹಾಗೆಯೇ ಸಂತಾನ ಪ್ರಾಪ್ತಿಗೂ ಕೂಡ ಇದು ಒಳ್ಳೆ ಕಾಲ ಅಂತಾನೆ ಹೇಳ್ಬೋದು. ನನಗೆ ತುಂಬ ವರ್ಷಗಳಿಂದ ಮಕ್ಕಳಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ, ಹಾಗೆಯೇ ಇವಾಗ ನಾನು ಮಗುಗೆ ಪ್ಲ್ಯಾನ್ ಮಾಡ್ತಿದ್ದೀನಿ, ನನಗೆ ಇದು ಒಳ್ಳೆ ಟೈಮಾ ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆ ಟೈಮು. ಸಂತಾನ ಪ್ರಾಪ್ತಿಗೆ ಇದು ಮಾಡಿಸಿದಂತಹ ತಿಂಗಳು ಅಂತ ಹೇಳಿದರೆ ವೃಷಭ ರಾಶಿಗೆ ತಪ್ಪಾಗಲ್ಲ. ಇನ್ನು ರೈತರಿಗೂ ಕೂಡ ತುಂಬ ಅಂದರೆ ತುಂಬಾ ಯೋಗ ಇದೆ. ರೈತರು ತಾವು ಬೆಳೆದಿರುವಂತಹ ಬೆಳೆಗೆ ಸರಿಯಾದಂತಹ ಬೆಲೆನ ಪಡ್ಕೋತಾರೆ. ಈ ಬೆಲೆಯಿಂದ ಇವರು ಖಂಡಿತವಾಗಿಯೂ ಖುಷಿಯಿಂದ ಲವಲವಿಕೆಯಿಂದ ಇರ್ತಾರೆ. ಹಾಗೆಯೇ ಈ ರಾಶಿಯವರಿಗೆ ನೀರಿಗೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಿಗೆ ಅನುಕೂಲಕರವಾಗಿರುತ್ತೆ. ಈ ದ್ರವ ರೂಪದ ವ್ಯಾಪಾರಸ್ಥರು ಯಾರ್ಯಾರಿದೆಯೋ, ಲಿಕ್ಕರು, ವಾಟರ್ ಬಾಟಲು, ಹಾಗೆಯೇ ಈ ಥರ ಹಲವಾರು ಈ ಜ್ಯೂಸ್ ಕಂಪನೀಸ್, ಈ ಥರ ಏನೇ ಒಂದು ಕೆಲಸ ಮಾಡ್ತೀರಿ, ಈ ನೀರಿಗೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಿರೋರಿಗೆ ಖಂಡಿತವಾಗಿಯೂ ಕೂಡ ಸಾಕಷ್ಟು ರೀತಿಯಾದಂತಹ ಫಲಾನುಫಲಗಳನ್ನ ಪಡ್ಕೊಳ್ಬಹುದು. ನಿಮಗೆ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಅನ್ನೋದು ಈ ತಿಂಗಳಲ್ಲಿ ಬುಧ ಗ್ರಹ ಕೊಡೋದೇ ಇಲ್ಲ. ಬುಧ ಗ್ರಹ ನಾನು ನಿನ್ನ ಜೊತೆ ಇರ್ತೀನಿ, ನಿನಗೆ ಎಷ್ಟೇ ಹಣ ಬೇಕಂದ್ರು ನಾನು ಕೊಡ್ತೀನಿ ಅನ್ನೋ ಥರನೇ ನಿಮ್ಮ ಜೊತೆ ಇದ್ದು ಅವರು ನಿಮಗೆ ಸಾಥ್ ಕೊಡ್ತಿದ್ದಾರೆ. ಹಾಗೆಯೇ ಸ್ವಲ್ಪ ಪ್ರಯತ್ನದಿಂದ ಅತಿಯಾದಂತಹ ಲಾಭನ ನೀವು ಈ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಕಮ್ಮಿ ಎಫರ್ಟ್ ಹಾಕಿದ್ರೂ ಕೂಡ ಜಾಸ್ತಿ ಲಾಭನ ಪಡ್ಕೊಳ್ತೀರಾ. ₹1 ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ₹2 ಲಾಭ ಪಡೆಯುವಂತಹ ಹೆಚ್ಚಿನ ಫಲನ ನೀವು ಈ ತಿಂಗಳಲ್ಲಿ ಕಾಣಬಹುದು. ಜೊತೆಗೆ ಈ ರಾಶಿಯವರಿಗೆ ಬರಬೇಕಾಗಿರುವಂತಹ ಹಣ ಸಡನ್ನಾಗಿ ಬರುತ್ತೆ, ಸರ್ಪ್ರೈಸ್ ಆಗಿ ಬರುತ್ತೆ. ನೀವು ಯಾರಿಗಾದರೂ ಸಾಲ ಕೊಟ್ಟಿರ್ತೀರಾ, ಆ ಸಾಲ ನಿಮಗೆ ವಾಪಸ್ ಬರ್ದೇನೆ ತುಂಬ ಸತಾಯಿಸ್ಬಿಟ್ಟಿರ್ತಾರೆ, ತುಂಬ ಯೋಚನೆ ಮಾಡಿಬಿಟ್ಟಿರ್ತೀರ. ಆದರೆ ಸಡನ್ನಾಗಿ ಅಂಥ ಹಣ ಬಂದ್ಬಿಡೋದು, ಇಲ್ಲ ಯಾವುದಾದ್ರೂ ಲೋನ್ಗೆ ನೀವು ಅಪ್ಲೈ ಮಾಡಿರ್ತೀರ, ಆ ಲೋನು ಬರ್ದೇನೆ ನಿಮಗೆ ಸತಾಯಿಸ್ತಿರುತ್ತೆ, ಸಡನ್ನಾಗಿ ಆ ಲೋನು ನಿಮಗೆ ಸ್ಯಾಂಕ್ಷನ್ ಆಗಿಬಿಡೋದು, ಈ ರೀತಿಯಾಗಿ ಆಗುತ್ತೆ. ಇದರಿಂದ ನಿಮಗೆ ಆರ್ಥಿಕವಾಗಿಯೂ ಕೂಡ ಸದೃಢವಾಗಿರ್ತೀರ, ಖುಷಿಯಿಂದ ನೀವು ಜೀವನನ ಮಾಡ್ತೀರಾ.
ಇನ್ನು ಶನಿಯಿಂದ ತುಂಬ ಅಂದರೆ ತುಂಬಾ ಯೋಗಗಳು ಕೂಡ ಈ ರಾಶಿಯವರಿಗಿರುತ್ತೆ. ಈ ವೃಷಭ ರಾಶಿಯವರು 7.5 ವರ್ಷ ಈ ಸಾಡೆ ಸಾತಿಯಿಂದ ಮುಕ್ತಿನ ಪಡ್ಕೊಂಡು ಶನಿ ರಾಶಿಯವರಿಗೆ ಲಾಭ ಸ್ಥಾನಕ್ಕೆ ಬಂದಿರೋದ್ರಿಂದ ಇವರು ಏನೇ ಮಾಡಿದ್ರೂ ಕೂಡ ಶನಿ ಗ್ರಹ ನಿಮ್ಮ ಜೊತೆನೇ ಇದ್ದು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಾಥನ್ನು ಕೊಡ್ತಾರೆ. ಇನ್ನು ಅನ್ಯ ಮಾರ್ಗದಿಂದ ಹಣ ಪ್ರಾಪ್ತಿಯಾಗುತ್ತೆ. ನೀವು ಯಾವುದಾದ್ರೂ ಒಂದು ಕೆಲಸ ಮಾಡ್ತಿರ್ತೀರ, ಪಾರ್ಟ್ ಟೈಮ್ ಆಗಿ ಇನ್ನೂ ಹಲವಾರು ಕೆಲಸಗಳನ್ನ ಮಾಡ್ಕೋತೀರಾ. ಇದರಿಂದ ನಿಮಗೆ ಹಣದ ಮೂಲ ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ಉಳಿತಾಯಗಳ ಬಗ್ಗೆ ನೀವು ಗಮನನ ಹರಿಸ್ತೀರಾ. ನಿಮ್ಮ ಸಂಗಾತಿಗೆ ಉದ್ಯೋಗ ಭಾಗ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಈ ವೃಷಭ ರಾಶಿಯವರ ದಾಂಪತ್ಯದಲ್ಲೂ ಕೂಡ ತುಂಬ ಜಗಳಗಳನ್ನ ನೋಡ್ಕೊಂಡು ಬಂದ್ಬಿಟ್ಟಿದ್ದೀರಾ. ಆದರೆ ಈ ತಿಂಗಳಲ್ಲಿ ಸಂಗಾತಿಯಿಂದ ನಿಮಗೆ ಉದ್ಯೋಗ ಭಾಗ್ಯ ಇರೋದ್ರಿಂದ ಖಂಡಿತವಾಗಿಯೂ ಲವಲವಿಕೆ ಜೀವನನ ಅನುಭವಿಸ್ತೀರಾ. ನಿಮ್ಮ ಸಂಗಾತಿಗೂ ಕೂಡ ಒಂದು ಒಳ್ಳೆ ಜಾಬ್ ಸಿಕ್ಕಿದ್ರೆ ಮನೆಯ ಆರ್ಥಿಕ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಕಷ್ಟ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ವ್ಯಾಪಾರಸ್ಥರಿಗೂ ಕೂಡ ಇದು ಉತ್ತಮವಾದಂತಹ ಟೈಮ್ ಅಂತಾನೆ ಹೇಳ್ಬೋದು. ನೀವು ಏನೇ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀರಿ, ಏನೇ ಒಂದು ದೊಡ್ಡ ವ್ಯವಹಾರ ನಡೆಸ್ತೀರಿ, ಅಂಥ ವ್ಯಾಪಾರ ವ್ಯವಹಾರಸ್ಥರಿಗೆ ಲಾಭವಿದೆ. ಜೊತೆಗೆ ಈ ರಾಶಿಯವರು ಯಶಸ್ಸನ್ನು ಪಡ್ಕೊಳ್ತಾರೆ. ಇಷ್ಟೆಲ್ಲ ಶುಭ ಫಲಗಳನ್ನ ಈ ವೃಷಭ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ನೋಡಿದ್ದಾಯಿತು. ಇನ್ನು ಯಾವ್ಯಾವ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ಇಟ್ಕೊಬೇಕು ಅಂತ ನೋಡೋದಾದರೆ, ಯಾವುದೇ ಕಾರಣಕ್ಕೂ ಕೂಡ ನನಗೆ ಹಣಕಾಸು ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ಓವರ್ ಕಮಿಟ್ಮೆಂಟ್ನ ಇಟ್ಕೊಳ್ಳೋಕೆ ಹೋಗಬೇಡಿ, ಒಳ್ಳೆಯದಲ್ಲ. ಇನ್ನು ಕೇತುವಿನಿಂದ ನಿಮ್ಮ ನೆಮ್ಮದಿ ಹಾಳಾಗಬಹುದು, ನಿಮ್ಮ ನೆಮ್ಮದಿಗೆ ಭಂಗ ಬರಬಹುದು. ನಿಮ್ಗೆ ಇಷ್ಟೆಲ್ಲ ಫಲಾನುಫಲಗಳನ್ನ ಶನಿಗ್ರಹ, ಗುರುಗ್ರಹ, ಶುಕ್ರಗ್ರಹ, ಬುಧಗ್ರಹ ಕೊಡ್ತಿರಬಹುದು. ಆದರೆ ಕೇತುಗ್ರಹ ನಿನ್ನ ನೆಮ್ಮದಿನ ನಾನು ಹಾಳು ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಕುಜ ಮತ್ತು ಸೂರ್ಯನಿಂದ ಬಡ್ಡಿ ವ್ಯವಹಾರನ ಯಾವುದೇ ಕಾರಣಕ್ಕೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಈ ಫೈನಾನ್ಸು ಬಡ್ಡಿ ಯಾರ್ಯಾರು ನಡೆಸ್ತಿದ್ದೀರೋ ಅವರು ಸ್ವಲ್ಪ ಯೋಚನೆ ಮಾಡಿ ಸರಿಯಾದಂತಹ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಸರಿಯಾದ ರೀತಿಯಲ್ಲಿ ನೀವು ಈ ಕೆಲಸನ ಮಾಡಬೇಕಾಗುತ್ತೆ. ಇನ್ನು ರಾಹುವಿನಿಂದ ಆತುರತೆ ಅನ್ನೋದನ್ನು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ವಿಚಾರದಲ್ಲಾಗಿರಬಹುದು. ಈ ರಾಹು ಹೇಗೆ ಅಂದರೆ ಸಡನ್ನಾಗಿ ತುಂಬ ಲಾಭ ಕೊಟ್ಬಿಟ್ಟು ಟಪ್ ಅಂತ ನಿಮ್ಮನ್ನು ಬೀಳಿಸಿ ಅದಕ್ಕಿಂತ ಜಾಸ್ತಿ ಲಾಸ್ ಹೋಗೋ ಥರ ಮಾಡಿಬಿಡ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ರಾಹು ನಿಮ್ಮನ್ನು ಮೋಟಿವೇಟ್ ಮಾಡ್ತಿರ್ತಾರೆ, ನೀನು ಈ ಕೆಲಸ ಮಾಡು ಅಂತ. ನೀವು ಆತುರವಾಗಿ ಯಾವುದೇ ಕಾರಣಕ್ಕೂ ಕೂಡ ಆ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಇನ್ನು ಅತ್ಯಾಸೆನ ಈ ತಿಂಗಳಲ್ಲಿ ಪಡಬೇಡಿ. ನೀವೆಷ್ಟು ಅತ್ಯಾಸೆ ಪಡ್ತೀರಾ ಅಷ್ಟು ನಷ್ಟನ ಅನುಭವಿಸ್ತೀರಾ. ಅತ್ಯಾಸೆ ಪಡಬೇಡಿ. ಇನ್ನು ರಾಜಕೀಯದವರಿಗೆ ಒತ್ತಡವಿರುತ್ತೆ, ಟೆನ್ಷನ್ಸ್ ಇರುತ್ತೆ, ನೀವು ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ. ಇನ್ನು ಸರ್ಕಾರಿ ಕೆಲಸಗಾರರಿಗೂ ಕೂಡ ಸ್ವಲ್ಪ ತೊಂದರೆಗಳು, ಟೆನ್ಷನ್ಸ್ಗಳು, ಒತ್ತಡಗಳು ಎಲ್ಲವೂ ಕೂಡ ಬರುತ್ತೆ, ಹುಷಾರಾಗಿರಿ. ಜೊತೆಗೆ ರಾಹುವಿನಿಂದ ನಿಮ್ಮ ಉದ್ಯೋಗದಲ್ಲಿ ತೊಂದರೆ ಬರುತ್ತೆ. ರಾಹು ನಿಮ್ಮ ಉದ್ಯೋಗದಲ್ಲೂ ಕೂಡ ಭಂಗ ನೀಡ್ತಿರೋದ್ರಿಂದ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನೀವು ತಾಳ್ಮೆಯಿಂದ ಲವಲವಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಪ್ರಮೋಷನ್ ಡಿಲೇ ಆಗೋದು, ಸ್ಯಾಲ್ರಿ ಇನ್ಕ್ರಿಮೆಂಟ್ ಸಿಗದೆ ಇರೋದು, ಈ ರೀತಿಯಾದಂತಹ ಪ್ರಾಬ್ಲಮ್ಸ್ನೂ ಕೂಡ ನೀವು ಫೇಸ್ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ, ಈ ವೃಷಭ ರಾಶಿಯವರು ಏನೇನು ಪರಿಹಾರಗಳನ್ನ ಮಾಡ್ಕೊಬೇಕು ಅಂತ ನೋಡೋದಾದರೆ, ರಾಹುವಿನ ಶಾಂತಿಗಾಗಿ ದುರ್ಗಾದೇವಿಯ ಆರಾಧನೆ ಮಾಡಿ, ಸೂರ್ಯ ನಮಸ್ಕಾರನ ನಿತ್ಯ ಮಾಡಿ, ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿದ್ರೆ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಈ ವೃಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿತ್ತು ಅಂತ. ನಿಮ್ಮದು ಕೂಡ ವೃಷಭ ರಾಶಿನಾ? ಹಾಗಿದ್ರೆ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.